ಧನ್ಯವಾದಗಳು ಕಂಚಿನ ಕಂಠದ ವೀಕ್ಷಕರು ನಗರಾಗಿರ್ತಕ್ಕಂಥ ಪ್ರವೀಣಾಚಾರ್ಯ ತಮ್ಮ ಮಾತುಗಳಿಗೆ ಹೊಂದಿಸಿಕೊಳ್ತಾ ಇದ್ದೇನೆ. ಗ್ರ್ಯಾಂಡ್ ಫಿನಾಲೆ ಹಾಗೆ ಈ ಒಂದು ಪಂದ್ಯಕೂಟಕ್ಕೆ ಸ್ಥಳ ಅವಕಾಶವನ್ನು ನೀಡತಕ್ಕಂತಹ ಶ್ರೀಯುತ ಶೇಖರ್ ಪೂಜಾರಿ ದೊಡ್ಡಮಕ್ಕಿ ಮನೆ ಬಳ್ಕೂರು ಆತ್ಮೀಯವಾಗಿ ತಮ್ಮನ್ನು ಸ್ವಾಗತಿಸಿಕೊಳ್ತಾ ಇದ್ದೇವೆ ಸರ್. ಅವರಿಗೆ ಮಹೇಶ್ ಭಂಡಾರಿ ಅವರು ಒಂದು ಪುಷ್ಪವನ್ನು ನೀಡಿ ಮತ್ತೊಮ್ಮೆ ಸ್ವಾಗತಿಸಿಕೊಳ್ಬೇಕಾಗಿ ನಾವು ಕೇಳಿಕೊಳ್ತಿದ್ದೇವೆ. ಕ್ರೀಡಾ ಪ್ರೇಕ್ಷಕರುಗಳ ಕಾತರತೆಯ ಪಂದ್ಯಕೂಟ ಅದುವೆ ಗ್ರ್ಯಾಂಡ್ ಫಿನಾಲೆಗೆ ಅಂಕಣ ಸಜ್ಜಾಗ್ತಾ ಇದೆ. 18 ಚೆಂಡುಗಳ ಕಾದಾಟದ ಪಂದ್ಯಕೂಟ. ಎರಡು ತಂಡಗಳು ಕೂಡ ದ್ವಿತೀಯ ಸ್ಥಾನ ನನ್ನದು ಎನ್ನುವುದಾಗಿ ಹೇಳಿಕೊಳ್ಳುವುದಕ್ಕೆ ಅರ್ಹವಾಗಿದೆ. ಈಗ ಚಾಂಪಿಯನ್ಗಳ ಪಟ್ಟಕ್ಕಾಗಿ ಪೈಪೋಟಿ, ಅದುವೇ ಆರಂಭಿಕ ಟ್ರೋಫಿಯನ್ನು ಎತ್ತುವ ಒಂದು ಪೈಪೋಟಿ. ಒಂದು ಕಡೆಯಲ್ಲಿ ಲಕ್ಷ್ಮೀನಾರಾಯಣ, ಇನ್ನೊಂದು ಕಡೆಯಲ್ಲಿ ಉಡುಪಿ ಫ್ರೆಂಡ್ಸ್. ಯಾರಿಗೆ ಟ್ರೋಫಿ ಎನ್ನುವಂಥದ್ದು ಪ್ರಶ್ನೆಯಾಗಿ ಟ್ರೋಫಿಯ ಮುಂಭಾಗದಲ್ಲಿ ದಾಂಡು ಚೆಂಡಿನ ಸಮರದ ಪಂದ್ಯಕೂಟ. ಯಶಸ್ಸಿನ ಒಂದು ಆಟದ ವೈಖರಿ, ಎಸಗಾರಿಕೆಯಲ್ಲಿ ಶ್ರವಣ. ದಾಡುಗಾರಿಕೆಯಲ್ಲಿ ಮಾಡಿ ಕೊಂಚ ಮಟ್ಟಿಗೆ ಆಫ್ ಸ್ಟಾಪ್ ನಲ್ಲಿತ್ತು ಚೆಂಡು. ಲೆಗ್ ಸ್ಟಾಪ್ಗೆ ಆಡೋ ಪ್ರಯತ್ನವನ್ನು ಕಂಡುಕೊಂಡು ಸಫಲತೆ ಕಂಡುಕೊಂಡ್ರೆ ಚುಕ್ಕಿಯ ಸೇರ್ಪಡೆ ಶ್ರವಣ ಮೇಲುಗೈಯನ್ನು ಕಂಡುಕೊಂಡ್ರೆ 2 ಚೆಂಡು ಒಂಟಿ ಓಟ, 1 ಅಕ್ರಮ, 2 ಚುಕ್ಕಿ ಆಗ್ತಾ ಇದೆ. ಒಟ್ಟು ಗಳಿಕೆ 3 ಓಟವನ್ನು ಶ್ರವಣ ಬಿಟ್ಟು ಕೊಡ್ತಾ ಇದ್ದಾನೆ. 4 ಚೆಂಡುಗಳು ಸಮಾಪ್ತಿ. ಮತ್ತೆ ಪುಡಿತವನ್ನು ಕಂಡುಕೊಳ್ತಾ ಇದೆ. ಯಾವುದೇ ಓಟಕ್ಕೂ ಕೂಡ ಆಸ್ಪದವಿಲ್ಲ. ಚೆಂಡು ಚುಕ್ಕಿಯಾಗಿ ಅಂಕಿಅಂಶ ಪಟ್ಟಿಗೆ ದಾಖಲೆಂದು ಕಂಡುಕೊಳ್ತಾ ಇದೆ. 5 ಚೆಂಡುಗಳು ಸಮಾಪ್ತಿ. ಆರಂಭಿಕ ಓವರ್ನಲ್ಲಿ 1 ಚೆಂಡು ಬಾಕಿ ಇದೆ. ಅಕ್ರಮದ ಸೂಚನೆ. ಕೊನೆಯ ಚೆಂಡಿನಲ್ಲಿ ಅಕ್ರಮವನ್ನು ಬಿಟ್ಟುಕೊಡ್ತಾ ಇದ್ದಾರೆ. ಇಂತಹ ಒಂದು ರಾಜ್ಯ ಮಟ್ಟದ ಪಂದ್ಯಕೂಟಕ್ಕೂ ಕೂಡ ಕಡಿಮೆ ಇಲ್ಲದಿರುವಂತಹ ಈ ಒಂದು ಉತ್ತಮ ರೀತಿಯ ಹೆಮ್ಮೆ ಒಂದು ಪಂದ್ಯಕೂಟಕ್ಕೆ ವಿದ್ಯಮಾನಕ್ಕೆ ನಮಗೊಂದು ಅವಕಾಶವನ್ನು ಕೊಟ್ಟಿರ್ತಕ್ಕಂತಹ ಈ ಒಂದು ಸವಿತ ಸಮಾಜ ಬಶೂರು ಘಟಕದ ಸರ್ವ ಸದಸ್ಯರುಗಳಿಗೂ ಕೂಡ ನನ್ನ ಕಡೆಯಿಂದ ಪ್ರೀತಿಪೂರ್ವಕವಾಗಿ, ಹೃದಯಪೂರ್ವಕವಾಗಿ, ಭಕ್ತಿಪೂರ್ವಕವಾಗಿ, ಸ್ನೇಹಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇನೆ. ಕೊನೆಯ ಕ್ಷಣಗಳನ್ನೇ ಓವರ್ನ ಮುಕ್ತಾಯ. 6 ಚೆಂಡು ಸಮಾಪ್ತಿ. ಒಟ್ಟು ಗಳಿಕೆ 8 ಓಟಗಳು. ಆರಂಭಿಕ ಚಾಂಪಿಯನ್ ಪಟ್ಟಕ್ಕಾಗಿ ಬೆವರ ಹಣಿಗಳ ಅರ್ಪಣೆ ಸಲ್ಲಿಸಿಕೊಳ್ತಾ ಇದ್ರೆ ಆ ಆರಂಭಿಕ ಪಟ್ಟದ ವಾರಸುದಾರರ ಹುಡುಕಾಟಕ್ಕಾಗಿ ಕ್ಷಣಗಣನೆ ಅರ್ಥಾತ್ ಗ್ರ್ಯಾಂಡ್ ಫಿನಾಲೆಯಲ್ಲಿ ಮೂಡಿಕೊಳ್ತಾ ಇದೆ. ಓವರ್ನ ಬದಲಾವಣೆ. ಸುದೀರ ಸ್ತಗಾರಿಕೆಯಲ್ಲಿ ಶಾರ್ಟ್ ಆಗಿ ಬರ್ತಾ ಇದೆ ಚೆಂಡು. ಕೊಂಚ ಮಟ್ಟಿಗೆ ರಕ್ಷಕರ ವೈಫಲ್ಯದ ಚೆಂಡು ಪುಡಿತವನ್ನು ಕಂಡುಕೊಳ್ತಾ ಇದೆ. ಫೈನ್ ಲೆಗ್ ನ ಮಧ್ಯಭಾಗದಲ್ಲಿ 2 ಜನ ಕ್ಷೇತ್ರ ರಕ್ಷಕರನ್ನು ವಂಚಿಸಿ ಚೆಂಡು ಸೀಮಾರೇಖೆಯನ್ನು ಕ್ರಮಿಸಿಕೊಳ್ತಾ ಇದೆ. 8ರಿಂದ ನೇರವಾಗಿ 12ಕ್ಕೆ ನಗದೇರಿಕೆ. ಮತ್ತೆ ಸುದೀರ ಸ್ತಗಾರಿಕೆಯಲ್ಲಿ 2ನೇಯ ಎಸೆತಕ್ಕಾಗಿ ತಟ್ಟಿ ಮುಟ್ಟಿ ಓಡುವ ಪ್ರಯತ್ನಗಳು. ಒಂಟಿ ಓಟದ ಗಳಿಕೆ 13 ಓಟಗಳು ಕ್ರಮಿಸುವಿಕೆ ಲೆಗ್ ಬೈನ ಮುಖಾಂತರವಾಗಿ ಕಂಡುಕೊಳ್ತಾ ಇದ್ದೇವೆ. ಹಾಗೆ ಸತೀಶ್ ಪೂಜಾರಿ ಆನ್ಗಳ್ಳಿ ದಯವಿಟ್ಟು ಪ್ರಮುಖ ವೇದಿಕೆ ಅಂತ ಬರಬೇಕಾಗಿ ನಾವು ಕೇಳಿಕೊಳ್ತಿದ್ದೇವೆ. ರಾಜೇಂದ್ರ ಸಂಗಮ್ ರವರು ಕೂಡ ಪ್ರಮುಖ ವೇದಿಕೆ ಮುಂಭಾಗಕ್ಕೆ ಬರಬೇಕಾಗಿ ನಾವು ಕೇಳಿಕೊಳ್ತಿದ್ದೇವೆ. ದಯವಿಟ್ಟು ಆದಷ್ಟು ಬೇಗ ತಾವು ಉಪಸ್ಥಿತಿಯನ್ನು ತೋರ್ಪಡಿಸಿಕೊಳ್ಬೇಕು. ಹಾಗೆ ಎಲ್ಲ ಸ್ವಯಂ ಸೇವಕರುಗಳು ಕೂಡ, ಸದಸ್ಯರುಗಳು ಕೂಡ ಪ್ರಮುಖ ವೇದಿಕೆಯಲ್ಲಿ ಕೂಡಿಕೊಳ್ಳಬೇಕಾಗಿ ನಾವು ಕೇಳಿಕೊಳ್ತಿದ್ದೇವೆ. ಹಾಗೆ ಸೂಚಿಸಿಕೊಳ್ತಾ ಇದ್ದೇನೆ, ಸವಿತಾ ಟ್ರೋಫಿ ಕೆಲವು ಸದಸ್ಯರುಗಳು ದಯವಿಟ್ಟು ಸೀಮಾರೇಖೆ ನಿರ್ಣಾಯಕರಾಗಿ ಕಾರ್ಯನಿರ್ವಹಿಸಿಕೊಳ್ಬೇಕಾಗಿ ಕೇಳಿಕೊಳ್ತಿದ್ದೇವೆ. ಇದುವರೆಗೂ ಕೂಡ ಒಂದು ಸಾಸಿವೆ ಕಾಳಷ್ಟು ಕೂಡ ಕಪ್ಪು ಚುಕ್ಕೆ ಬಾರದಿರುವ ರೀತಿಯಲ್ಲಿ ತೀರ್ಪುಗಾರರ ಹುದ್ದೆಯಲ್ಲಿ ವಿಘ್ನೇಶ್ ಆಚಾರ್ಯ ಮಾರ್ಗೋಡಿ ಹಾಗೂ ಜಯಂತ್ ಬಳ್ಕೂರು ಆ ಒಂದು ಸ್ಥಾನವನ್ನು ಭರ್ತಿಗೊಳಿಸ್ತಾ ಇದ್ದಾರೆ. ಆದರೆ ಕೊಂಚ ಮಟ್ಟಿಗೆ ಸೂರ್ಯ ಕಣ್ಮರೆ ಆಗ್ತಾ ಇದ್ದಾನೆ. ಅದಕ್ಕಾಗಿ ಅವರಿಗೆ ಸಾಥನ ನೀಡುವುದಕ್ಕಾಗಿ ಸೀಮಾರೇಖೆ ರೇಖಾ ನಿರ್ಣಾಯಕರಾಗಿ ದಯವಿಟ್ಟು ಸದಸ್ಯರುಗಳು ಸಹಕರಿಸಿಕೊಳ್ಬೇಕಾಗಿ ನಾವು ಕೇಳಿಕೊಳ್ತಿದ್ದೇವೆ. M9 ಸ್ಪೋರ್ಟ್ಸ್ ನ ಕ್ಯಾಮರಾಗಳು ಹದ್ದಿನ ಕಣ್ಗಾವಲಾಗಿ ಇಡೀ ಅಂಕಣವನ್ನ ತಮ್ಮ ಕ್ಯಾಮರಾಗಳಿಂದ ಸೆರೆ ಹಿಡಿದು ಇಡೀ ವಿಶ್ವಕ್ಕೆ ರವಾನಿಸಿಕೊಳ್ತಾ ಇದ್ದಾರೆ. ಇತ್ತ ಕಡೆಯಲ್ಲಿ ಪಂದ್ಯಕೂಟ ಮುಂದುವರಿಕೆಯನ್ನು ಕಂಡುಕೊಂಡ್ರೆ ಅಂಕಿಅಂಶ ಪಟ್ಟಿ
20 ಓಟವನ್ನು ಕ್ರಮಿಸಿಕೊಳ್ತಾ ಇದೆ. ಎರಡನೇ ಓವರ್ನ ಚಾಲ್ತಿಯಲ್ಲಿ ಮುಕ್ತಾಯದಲ್ಲಿ 12 ಚೆಂಡುಗಳು ಸಮಾಪ್ತಿ. ಕೊನೆಯ 6 ಚೆಂಡು ಬಾಕಿ ಇದೆ. 20 ಓಟ ಸಮಾಪ್ತಿ. ಓವರ್ 1ಕ್ಕೆ 10 ಓಟದ ರನ್ ಅನ್ನು ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಮತ್ತೆ ಎಸೆಗಾರಿಕೆಯಲ್ಲಿ ಲಕ್ಕಿ. ಸತೀಶ್ ಪೂಜಾರಿ ಆನಗಳ್ಳಿ ಹಾಗೆಯೇ ಸಂಗಮ್ ರಾಜೇಂದ್ರ ದಯವಿಟ್ಟು ಆದಷ್ಟು ಬೇಗ ಪ್ರಮುಖ ವೇದಿಕೆ ಹತ್ತ ಬರಬೇಕಾಗಿ ಕೇಳಿಕೊಳ್ತಿದ್ದೇವೆ. ಇಲ್ಲಿ ಅಧ್ಯಕ್ಷರಾಗಿರ್ತಕ್ಕಂಥ ಮಹೇಶ್ ಅವರು ನಿಮ್ಮನ್ನ ಕೂಡಿಕೊಳ್ಳಿ ಕೇಳಿಕೊಡ್ತಾ ಇದ್ದಾರೆ. ದಯವಿಟ್ಟು ಆದಷ್ಟು ಬೇಗ ಪ್ರಮುಖ ವೇದಿಕೆ ಮುಂಭಾಗಕ್ಕೆ ಬರಬೇಕು. ಲಕ್ಕಿ ಹಾಗೆ ಬಸೂರು ಶಿವರಾಮ ಮೇಸ್ತ್ರಿ ಅವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಡ್ತಿದ್ದೇವೆ. ಬಸೂರು ಶಿವರಾಮ್ ಮೇಸ್ತ್ರಿ ಅವರು ದಯವಿಟ್ಟು ತಮ್ಮನ್ನು ಗುರುತಿಸಿಕೊಳ್ತಾ ಇದ್ದೇವೆ ಸರ್. ನಿಮ್ಮೆಲ್ಲ ಪ್ರೀತಿಯ ಪ್ರೋತ್ಸಾಹದಿಂದ ಈ ಒಂದು ಮೈದಾನ ಇವತ್ತು ದಿನದಂದು ಒಂದು ರಂಗನ್ನು ಕಂಡುಕೊಳ್ತಾ ಇದೆ. ಸಮಾಜದ ಹೆಸರನ್ನ ಉತ್ತುಂಗಕ್ಕೆ ಏರಿಸುವ ಪ್ರಯತ್ನವನ್ನ ನಮ್ಮ ಸವಿತಾ ಟ್ರೋಫಿಯ ಸದಸ್ಯರುಗಳು ಮಾಡಿಕೊಳ್ತಾ ಇದ್ದಾರೆ. ಅರ್ಥಾತ್ ಇಡೀ ಒಂದು ಸಮಾಜಕ್ಕೆ ಒಂದು ಹೆಸರನ್ನು ತಂದುಕೊಡುವ ನಿಟ್ಟಿನಲ್ಲಿ ಈ ಒಂದು ಬಸೂರು ಘಟಕ ಸವಿತಾ ಸಮಾಜದ ಸದಸ್ಯರುಗಳ ಸಾರಥ್ಯದಲ್ಲಿ ಒಂದು ಪಂದ್ಯಕೂಟ ರಾರಾಜಿಸ್ತಾ ಇದೆ. ಲಕ್ಕಿಯಾಗಿಯೇ ಎಸ್ತಗಾರಿಕೆಯನ್ನು ತೋರ್ಪಡಿಸಿಕೊಳ್ತಾ ಇದ್ದಾನೆ. ಇದು ಗ್ರ್ಯಾಂಡ್ 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 ಫಿನಾಲೆ. ಇಪ್ಪತ್ತೊಂಬತ್ತು ಓಟಗಳು ಸಮಾಪ್ತಿ. ಇನ್ನು 2 ಚೆಂಡು ಬಾಕಿ ಇದೆ. ಲಕ್ಕಿ 5ನೇ ಚೆಂಡಿಗಾಗಿ ಉತ್ತಮ ರೀತಿಯ ಹೊಡೆತ. ತೃತೀಯ ಜಾರಿಯಲ್ಲಿ ಚೆಂಡು ಬೌಂಡರಿಯನ್ನು ಕಂಡುಕೊಳ್ತಾ ಇದೆ. ಕವರ್ಸ್ ನಲ್ಲಿ ಆಡೋ ಪ್ರಯತ್ನಗಳು. ತೃತೀಯ ಜಾರಿ ಮಧ್ಯಭಾಗದಲ್ಲಿ ಚೆಂಡು ಪುಡಿತವನ್ನು ಕಂಡುಕೊಂಡು ಬೋರ್ಡನ್ನು ಕಂಡುಕೊಂಡ್ರೆ 29ರಿಂದ ನೇರವಾಗಿ 33ಕ್ಕೆ ನಗದೇರಿಕೆ. ಹಾಗೆ ಸತೀಶ್ ಪೂಜಾರಿ ಅವರು ಹಾಗೂ ರಾಜೇಂದ್ರ ಸಂಗಮ್ ಅವರು ನಮ್ಮ ಒಂದು ಗೌರವದ ಸ್ಮರಣಿಕೆಯನ್ನ ಪಡೆದುಕೊಳ್ಳಬೇಕಾಗಿ ನಾವು ಕೇಳಿಕೊಳ್ತಿದ್ದೇವೆ. ನಿಮ್ಮ ಪ್ರೀತಿಯ ಪ್ರೋತ್ಸಾಹ ಇದೇ ರೀತಿ ನಮ್ಮ ಜೊತೆಗಿರಲಿ ಎನ್ನುವಂತ ಮಾತುಗಳ ಜೊತೆಯಲ್ಲಿ ನಿಮ್ಮ ಸಹಕಾರದ ಜೊತೆಯಲ್ಲಿ ನಮ್ಮ ಈ ಒಂದು ಬಸೂರು ಘಟಕ ಸವಿತಾ ಸಮಾಜದ ಈ ಒಂದು ಪಂದ್ಯಕೂಟ ಬಹಳಷ್ಟು ಅದ್ದೂರ ರೀತಿಯಲ್ಲಿ ಜನ ಮೆಚ್ಚುಗೆ ಪಾತ್ರವನ್ನು ಕಂಡುಕೊಳ್ತಾ ಇದೆ. ಗ್ರ್ಯಾಂಡ್ ಫಿನಾಲೆ ಒಂದು ಪಂದ್ಯಕೂಟವನ್ನ ನಿಮ್ಮ ವೀಕ್ಷಣೆಯ ಜೊತೆಯಲ್ಲಿ ಅದ್ದೂರಿಯಾಗಿ ಮೂಡಿಬರಲಿ ಎನ್ನುವಂತಹ ಮನದಾಳದ ಮಾತುಗಳ ಜೊತೆಯಲ್ಲಿ 18 ಚೆಂಡುಗಳು ಸಮಾಪ್ತಿ. ಒಟ್ಟು ಗಳಿಕೆ 34 ಓಟವನ್ನು ಗಳಿಸಿ 35ರ ಚೇಸಿಂಗ್ ಅನ್ನು ಬಿಟ್ಟುಕೊಡ್ತಾ ಇದೆ. ಬಹುಶಃ ಕಠಿಣವಾಗಿರತಕ್ಕಂಥ ಒಂದು ಚೇಸಿಂಗ್ ಆಗ್ತಾ ಇದೆ. ಈಗ ಶ್ರವಣ ಆರಂಭಿಕ ದಾಂಡನ್ನ ಎತ್ತಿಕೊಂಡು ರಂಗ ಪ್ರವೇಶವನ್ನು ಕಂಡುಕೊಂಡ್ರೆ 18 ಚೆಂಡು 35 ಓಟ. ದಾಂಡು ಸಮಂಜಸವಾದ ಹೊಡೆತವನ್ನು ಚೆಂಡಿಗೆ ನೀಡಲೇಬೇಕಾಗಿದೆ. ಈಗ ಲಕ್ಷ್ಮೀನಾರಾಯಣ ತಂಡದ ಗೆಲುವು ದಾಂಡಿನ ತುದಿಯ ತುತ್ತ ಅಂಚಿನಲ್ಲಿದೆ. ಅರ್ಥಾತ್ ಚೆಂಡು ಸಮಂಜಸವಾದ ಹೊಡೆತವನ್ನು ಕಂಡುಕೊಳ್ಳಲೇಬೇಕಾಗಿದೆ. ಇನ್ನೊಂದು ಕಡೆಯಲ್ಲಿ ಉಡುಪಿ ಫ್ರೆಂಡ್ಸ್ ನ ಎಸೆತಗಾರರ ಒಂದು ಎಸೆತ ಯಾವ ರೀತಿಯಾಗಿರಬೇಕಂತ ಹೇಳಿದ್ರೆ ಚಾಂಪಿಯನ್ ಪಟ್ಟಕ್ಕಾಗಿ ಕೆಲವೊಂದು ಚೆಂಡುಗಳು ಹೊಡೆತಕ್ಕೆ ನಿಲುಕದೆ ಚೆಂಡು ಚುಕ್ಕಿಯಾಗಿ ಅಂಕಿಅಂಶ ಪಟ್ಟಿಗೆ ರವಾನಿಸಿಕೊಳ್ಳಬೇಕಾಗಿದೆ. 18 ಚೆಂಡು 35 ಓಟ. ಆರಂಭಿಕ ಓವರ್ನಲ್ಲಿಯೇ ಸಾಕಷ್ಟು ಮೊತ್ತವನ್ನ ಕಲೆ ಹಾಕಲೇಬೇಕಾಗಿದೆ. ಉಡುಪಿ ಫ್ರೆಂಡ್ಸ್ ಸುನಿಲ್ ಹಸ್ತಗಾರಿಕೆಯಲ್ಲಿ ಶ್ರವಣದ ಆಡುಗಾರಿಕೆಯಲ್ಲಿ ಬೀರುಸಿನ ಹೊಡೆತ ಸಮಂಜಸವಾಗಿರ್ತಕ್ಕಂಥ ಹೊಡೆತವನ್ನು ಕಂಡುಕೊಳ್ತಾ ಇಲ್ಲ. ಹಾಗೆ ಬೆಳಗ್ಗೆಯಿಂದಲೂ ಕೂಡ ಬಂದಿರತಕ್ಕಂಥ ನಮ್ಮನ್ನ ಅದರ ಜೊತೆಯಲ್ಲಿ ಕ್ರೀಡಾ ಪ್ರೇಕ್ಷಕರುಗಳನ್ನ ರಂಜಿಸಿರ್ತಕ್ಕಂತಹ ನಮ್ಮ ಉಡುಪಿಯ ಜಿಲ್ಲೆಯಲ್ಲಿ ಯಾವುದೇ ಒಂದು
ಉತ್ಸಾಹ ಇದ್ರು ಕೂಡ, ಉತ್ಸವ ಇದ್ರು ಕೂಡ, ಮೆರವಣಿಗೆ ಇದ್ರು ಕೂಡ, ಶುಭ ಕಾರ್ಯಕ್ರಮದಲ್ಲಿ ಒಂದು ಪಂದ್ಯಕೂಟದಲ್ಲಿ ರಾಜ್ಯ ಮಟ್ಟದಲ್ಲಿ ಕೂಡ ತಮ್ಮ ಗೊಂಬೆ ಕುಣಿತದಿಂದ ಜನಮೆಚ್ಚುಗೆ ಪಾತ್ರರಾಗಿರ್ತಕ್ಕಂತಹ ರವಿಚಂದ್ರ ಆಚಾರ್ಯ ಮಂಗಳೂರು, ಇವರ ಕುಣಿತಗಳು ಪ್ರತಿಯೊಬ್ಬರ ಹೃದಯವನ್ನು ಗೆದ್ದಿದೆ. ಅವರನ್ನು ಗುರುತಿಸಿ ಪ್ರಮುಖ ವೇದಿಕೆ ಮೇಲ್ಭಾಗದಲ್ಲಿ ಗಣ್ಯರಿಂದ ಅವರಿಗೆ ಒಂದು ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಿಕೊಳ್ತಾ ಇದ್ದೇವೆ. ನಿಮ್ಮ ಕುಣಿತದ ಹೆಜ್ಜೆಗಳು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಜನಮೆಚ್ಚುಗೆ ಪಾತ್ರವಾಗಲಿ ಎನ್ನುವಂತ ಶುಭ ನುಡಿಗಳೊಂದಿಗೆ ವೇದಿಕೆ ಮೇಲ್ಭಾಗದಲ್ಲಿ ರವೀಂದ್ರ ಆಚಾರ್ಯರವರಿಗೆ ನೆನಪಿನ ಕಾಣಿಕೆಯನ್ನು ವರ್ಗಾಯಿಸಿಕೊಳ್ತಾ ಇದ್ದಾವೆ. ಇತ್ತ ಕಡೆ ನೋ ಬಾಲ್ನ ಸೂಚನೆ. ಸುನಿಲ್ ಹಸ್ತಗಾರಿಕೆಯಲ್ಲಿ ಕ್ರಿಕೆಟ್ ಒಂದು ಅದೃಷ್ಟದ ಪಂದ್ಯಕೂಟ. ಒಂದು ಕ್ಷಣ ಮುಗ್ಗರಿಸಿದ್ರು ಕೂಡ ಪಂದ್ಯಕೂಟದ ಗತಿಯೇ ಬದಲಾಗ್ತದೆ. ಇತ್ತ ಕಡೆಯಲ್ಲಿ ಎಷ್ಟಕ್ಕೆ ಬರ್ತಲ್ಲಿ ಬೌಂಡರಿ, ಯಶಸ್ಸಿನ ಹೊಡೆತ, ಅಷ್ಟವನ್ನ ದಾಳಿನ ಮುಖಾಂತರವಾಗಿ ಬೌಂಡರಿ. ಹಾಗೆ ನಮ್ಮನ್ನು ಕೂಡಿಕೊಳ್ತಾ ಇದ್ದಾರೆ ಭಾರತೀಯ ಗಡಿ ಭದ್ರತಾ ಪಡೆಯಲ್ಲಿ ನಿವೃತ್ತಿ ಯೋಧರಾಗಿರ್ತಕ್ಕಂತಹ ಶ್ರೀಯುತ ಗಣಪತಿ ಕಾರಿ ಬಸ್ರೂರು. ಯೋಧರನ್ನ ನಾವು ಕೂಡಿಕೊಡ್ತಾ ಇದ್ದೇವೆ. ದಯವಿಟ್ಟು ಎಲ್ಲರೂ ಕೂಡ ಒಂದು ಜೋರಾದ ಕೈ ಚಪ್ಪಾಳೆಯೊಂದಿಗೆ ಅವರನ್ನ ಪ್ರಮುಖ ವೇದಿಕೆ ಮೇಲ್ಭಾಗಕ್ಕೆ ಆಹ್ವಾನಿಸಿಕೊಳ್ಬೇಕಾಗಿ ಕೇಳಿಕೊಳ್ತಿದ್ದೇವೆ. ನಾನು ಕೂಡ ಅವರನ್ನು ಸಾಕಷ್ಟು ವೇದಿಕೆಯಲ್ಲಿ ಕಂಡಿದ್ದೇನೆ, ಕಬಡ್ಡಿ ಪಂದ್ಯಕೂಟದಲ್ಲಿ ಕಂಡಿದ್ದೇನೆ, ಎಷ್ಟೆಷ್ಟೋ ವೇದಿಕೆಯಲ್ಲಿ ಕಂಡಿದ್ದೇನೆ. ಅಂತಹ ಒಂದು ಯೋಧರನ್ನ ಈ ಒಂದು ಪ್ರಮುಖ ವೇದಿಕೆಯಲ್ಲಿ ನಾವು ಆಹ್ವಾನಿಸಿಕೊಳ್ತಾ ಇದ್ದೇವೆ ಅಂತ ಹೇಳಿದ್ರೆ ನಿಮ್ಮ ಆಗಮನವೇ ನಮಗೆ ಒಂದು ಹೆಮ್ಮೆಯ ವಿಚಾರವಾಗ್ತಾ ಇದೆ. ಹಾಗೆ ಇನ್ನೋರ್ವರು ಸಮಾಜ ಸೇವಕರು ಹಾಗೂ ಆನಗಳ್ಳಿ ಕುಂದಾಪುರದ ಸಮಾಜ ಸೇವಕರಾಗಿರ್ತಕ್ಕಂತಹ ಶ್ರೀಯುತ ಶರತ್ ಕಾಂಚನ್ ರವರು ಕೂಡ ವೇದಿಕೆಗೆ ಬರಬೇಕಾಗಿ ನಾವು ಕೇಳಿಕೊಳ್ತಿದ್ದೇವೆ. ಶರತ್ ಕಾಂಚನ್ ರವರು ಸಮಾಜ ಸೇವಕರು, ದಯವಿಟ್ಟು ತಮ್ಮನ್ನ ಪ್ರಮುಖ ವೇದಿಕೆ ಮೇಲ್ಭಾಗಕ್ಕೆ ನಾವು ಆಹ್ವಾನಿಸಿಕೊಳ್ತಾ ಇದ್ದೇವೆ. ಪ್ರಮುಖ ವೇದಿಕೆ ಮೇಲ್ಭಾಗಕ್ಕೆ ಬರಬೇಕಾಗಿ ಆಯೋಜಕರ ಪರವಾಗಿ ನಾವು ಕೇಳಿಕೊಳ್ತಿದ್ದೇವೆ. ಇತ್ತ ಕಡೆಯಲ್ಲಿ ರೋಚಕ ರೋಮಾಂಚನಕಾರಿರ್ತಕ್ಕಂಥ ಪಂದ್ಯಕೂಟ. ಹಾಗೆ ಕೋಣಿ ಗ್ರಾಮ ಪಂಚಾಯತ್ ಕೋಣಿಯ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಯುತ ಅಶೋಕ್ ಭಂಡಾರಿ ಅವರು, ಇವರು ಕೂಡ ಪ್ರಮುಖ ವೇದಿಕೆ ಮೇಲ್ಭಾಗಕ್ಕೆ ಬರಬೇಕಾಗಿ ನಾವು ಕೇಳಿಕೊಳ್ತಿದ್ದೇವೆ. ದಯವಿಟ್ಟು ಸರ್ ತಮಗಿದು ಪ್ರಮುಖ ವೇದಿಕೆ ಮೇಲ್ಭಾಗದಲ್ಲಿ ಆಯೋಜಕರ ಪರವಾಗಿ ಗೌರವಾನ್ವಿತವಾಗಿ ಆಹ್ವಾನಿಸಿಕೊಳ್ತಾ ಇದ್ದೇವೆ. ಮತ್ತೆ ಎಷ್ಟಕ್ಕೆ ಬರ್ತಲ್ಲಿ ಚೆಂಡು, ಮಿಂಚಿನ ಗಚ್ಚತ್ರ ಕ್ಷಣ ಆಗ್ತಾ ಇದೆ. ಕಿರಣ್ ಎಸ್ತಗಾರಿಕೆಯಲ್ಲಿ ಎಸೆತ ಚೆಂಡು, ಲಕ್ಕಿ ಆಡೋ ಪ್ರಯತ್ನವನ್ನು ಕಂಡುಕೊಂಡಿದ್ರು. ಯಾವುದೇ ಬೌಂಡರಿ ಲಗತ್ತನ್ನು ಕಂಡುಕೊಳ್ತಾ ಇಲ್ಲ. ಫೈನಲ್ ಆಡೋ ಪ್ರಯತ್ನ ಕಂಡುಕೊಂಡು ಒಂಟಿ ಓಟ ಅಂಕಿಅಂಶ ಪಟ್ಟಿ ಸೂಚಿಸಿಕೊಡ್ತಾ ಇದೆ. ಕನಿಷ್ಠ ಮೊತ್ತ 10 ಓಟಗಳು ಸಮಾಪ್ತಿ. 2ನೇ ಓವರ್ನ ಚಾಲ್ತಿಯಲ್ಲಿ ಓಟವನ್ನು ಗಳಿಸಿಕೊಳ್ಳಬೇಕಾಗಿರ್ತಕ್ಕಂತಹ ದಾಂಡು ಕೊಂಚ ಮಟ್ಟಿಗೆ ಮುಗ್ಗರಿಸಿಕೊಳ್ತಾ ಇದೆ. ಕೊನೆಯ ಚೆಂಡಿಗಾಗಿ ಕಿರಣ್ ಕಂಡುಕೊಳ್ಬೇಕಾಗಿದೆ. ಕೇವಲ 10 ಓಟವನ್ನಷ್ಟೇ ಗಳಿಸಿಕೊಳ್ತಾ ಇದೆ. ಲಕ್ಕಿಯ ದಾಂಡು ಸಮಂಜಸವಾಗಿರ್ತಕ್ಕಂಥ ಹೊಡೆತವನ್ನು ಕಂಡುಕೊಳ್ತೇವೆ. ಓವರ್ನ ಮುಕ್ತಾಯ ಈಗ ಏಕಮುಖವಾಗಿ ಪಂದ್ಯ ಕೂಡ ಸಾಯಿಕೊಳ್ತಾ 11 ಓಟಗಳು ಮಾತ್ರ ಕ್ರಮಿಸಿಕೊಳ್ತಾ ಇದೆ. ಕೇವಲ 6 ಚೆಂಡುಗಳು ಬಾಕಿ ಇದೆ. ಇಪ್ಪತ್ತ 4 ಓಟಗಳು ಬಾಕಿ ಇದೆ. 6ಕ್ಕೆ 6 ಚೆಂಡು ಸೀಮಾರೇಖೆಯನ್ನು ಕ್ರಮಿಸಿಕೊಳ್ಬೇಕಾಗಿದೆ. ಸ್ಪಷ್ಟ ಜಯ. ಹಾಗೆ ದಯವಿಟ್ಟು
ಯಾವುದೇ ತಂಡ ಜಯಶಾಲಿ ಆದ್ರೂ ಕೂಡ ಗೂಟವನ್ನು ಮುಟ್ಟಬಾರದು, ದಯವಿಟ್ಟು ವಿಕೆಟ್ ಅನ್ನು ಮುಟ್ಟಬಾರ್ದಾಗಿ ನಾವು ಕೇಳಿಕೊಳ್ತಿದ್ದೇವೆ. ಅದರಲ್ಲಿ LED ಬಲ್ಬ್ ಅಳವಡಿಸಿದ್ದೇವೆ, ದಯವಿಟ್ಟು ಯಾರು ಕೂಡ ವಿಕೆಟ್ ಅನ್ನು ಮುಟ್ಟಬಾರ್ದಾಗಿ ನಾವು ಕೇಳಿಕೊಳ್ತಿದ್ದೇವೆ. ಎಸೆಗಾರಿಕೆ ದಿನೇಶ್ 6 ಚೆಂಡು 24 ಓಟ. ಫೈನಲ್ ಹಣಾಹಣಿ ರೋಚಕತೆಯನ್ನು ಕಂಡುಕೊಳ್ಳಬೇಕಾಗಿತ್ತು, ಆದರೆ ಏಕಮುಖವಾಗಿ ಪಂದ್ಯ ಕೂಡ ಸಾಗಿಕೊಳ್ತಾ ಇದೆ. 5 ಚೆಂಡು 6 ಬೌಂಡರಿ ಅನಿವಾರ್ಯತೆ. ಸ್ಕ್ವೈರ್ ಲೆಗ್ ನಲ್ಲಿ ಗುಡಿಸುವ ಪ್ರಯತ್ನ ಸಫಲತೆ ಕಂಡುಕೊಳ್ತಾ ಇಲ್ಲ. ಒಂಟಿ ಓಟ ಗೆಲುವನ್ನು ತಂದುಕೊಡಲಿಕ್ಕೆ ಸಾಧ್ಯವಿಲ್ಲ. ಪವಾಡಗಳೇ ಮೂಡಿ ಬರಬೇಕಾಗಿದೆ. ವೈಡ್ ಬಾಲ್ ಅಥವಾ ನೋ ಬಾಲ್ ಪ್ಲಸ್ ಬೌಂಡರಿ ಅನುವಾದ್ರೆ ಮಾತ್ರ ಕೊಂಚ ಮಟ್ಟಿಗೆ ತಿರುವು. ಯಶಸ್ಸಿನ ಹೊಡೆತ. ಓಟಗಳು ಒಂಟಿ ಓಟಕ್ಕೆ ಮಾತ್ರ ಸೀಮಿತವನ್ನು ಕಂಡುಕೊಳ್ತಾ ಇದ್ರೆ ಟ್ರೋಫಿ ನನ್ನದೇ ಎನ್ನುವಂತ ನಿರ್ಧಾರದಲ್ಲಿ ಲಕ್ಷ್ಮೀನಾರಾಯಣ ಹೆಮ್ಮಾಡಿಯ ತಂಡ ಒಂದು ವಿಜಯದ ನೆಗೆಯನ್ನ ಬೀರ್ತಾ ಇದೆ. ಲಕ್ಕಿಯ ದಾಂಡು ಎಲ್ಲೋ ಸಾಗಬೇಕಾಗುತ್ತದೆ. ಚೆಂಡು ಮತ್ತೊಲ್ಲಿಗೆ ಸಾಗ್ತಾ ಇದೆ. ಅದೃಷ್ಟದ ಬೌಂಡರಿ ತನ್ನ ದಾಂಡಿನ ಮುಖಾಂತರವಾಗಿ ಕಂಡುಕೊಂಡ್ರು ಕೂಡ ಎಸೆತಗಳು ಮಂಗಮಾಯವಾಗ್ತಾ ಇದೆ. ಕೊನೆಯ ಕ್ಷಣಗಣನೆ, ಕೇವಲ 2 ಚೆಂಡು ಬಾಕಿ ಇದೆ. ಈ ಸುತ್ತಿನಲ್ಲಿ ಒಂದು ವೇಳೆ ನೋ ಬಾಲ್ ಅಥವಾ ವೈಡ್ ಪ್ಲಸ್ ಬೌಂಡರಿ ಒಂದು ವೇಳೆ ಬಿಟ್ಟು ಕೊಟ್ಟಿದ್ದೆ ಆದ್ರೆ ಮತ್ತೆ ಕೊಂಚ ಮಟ್ಟಿಗೆ ಯೂ ಟರ್ನ್ ಕಂಡುಕೊಳ್ತದೆ ಫೈನಲ್ ಹಣಾಹಣಿ. ಇದರ ಮಧ್ಯೆ ಲಕ್ಕಿಯ ದಾಂಡು ಯಶಸ್ವಿಯಾಗಿ ಚಲಿಸ್ತಾ ಇದೆ. ಇದೇ ಮೊದಲನೆಯ ಸುತ್ತಿನಲ್ಲಿ 1-2 ಬೌಂಡರಿ ರಾರಾಜಿಸಿದ್ದೆ ಆದ್ರೆ ಪಂದ್ಯಕೂಟದ ಗತಿಯೇ ಬದಲಾಗ್ತಾ ಇತ್ತು. ಕೊನೆಯ ಕ್ಷಣಗಣನೆ 1 ಚೆಂಡು ಬಾಕಿ ಇದೆ. ಅಂಕಿಅಂಶ ಪಟ್ಟಿ ಸೂಚಿಸಿಕೊಳ್ತಾ ಇದೆ. ಒಟ್ಟು ಗಳಿಕೆ 21 ಓಟ. ಯಶಸ್ಸಿನ ಚಾಂಪಿಯನ್ಗಳಾಗಿ ಫೈನಲ್ ಹಣಾಹಣಿಯಲ್ಲಿ ರಾರಾಜಿಸಿಕೊಳ್ತಾ ಇದ್ದಾರೆ ಲಕ್ಷ್ಮೀನಾರಾಯಣ ಹೆಮ್ಮಾಡಿಯ ತಂಡ. ರನ್ನರ್ಸ್ ಅಪ್ ಆಗ್ತಾ ಇದ್ದಾರೆ. ಫ್ರೆಂಡ್ಸ್, ಉಡುಪಿ ಫ್ರೆಂಡ್ಸ್ ತಂಡ ಅಭಿನಂದನೆಗಳು ಸಲ್ಲಬೇಕಾಗಿದೆ. ಹಾಗೆಯೇ ಬಂದಿರತಕ್ಕಂಥ ಎಲ್ಲ ಕ್ರೀಡಾ ಪ್ರೇಕ್ಷಕರುಗಳು ಕೂಡ ಈ ಒಂದು ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಬಹುಮಾನದ ವೇದಿಕೆಯನ್ನ ಆಟಗಾರರಿಗೆ ನೀಡುವಂತಹ ಸಮಯದಲ್ಲಿ ನಮ್ಮೊಂದಿಗೆ ಕೂಡಿಕೊಳ್ಳಬೇಕಾಗಿ ನಾವು ಕೇಳಿಕೊಳ್ತಿದ್ದೇವೆ. ಹಾಗೆಯೇ ಸಭಾ ಕಾರ್ಯಕ್ರಮದಲ್ಲಿ ಈಗಾಗಲೇ ಗಣ್ಯಾತಿ ಗಣ್ಯರುಗಳ ಆಗಮನವಾಗಿದೆ. ಅವರ ನಿಮಿತ್ತವಾಗಿ ಅವರ ವೀಕ್ಷಣೆ ಜೊತೆಲಿ ಗ್ರ್ಯಾಂಡ್ ಫಿನಾಲೆ ಅಂತ್ಯವನ್ನು